ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ ಶ್ರೀಧರ್. ಬನ್ನಿ, ಇವತ್ತು ಮಿಕ್ಸ್ ವೆಜಿಟೇಬಲ್ ಪನ್ನೀರ್ ಪರಾಟ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ, ಉಪ್ಪು ಹಾಕಿ ನಾನು ಕಲಸಿಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್, ಹಾಗೆ ಈರುಳ್ಳಿ ನಾನು ಇಲ್ಲಿ ಕುದಿಸಿ ಸ್ಮ್ಯಾಶ್ ಮಾಡಿ ಆಲೂಗಡ್ಡೆನ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತು ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ, ಪೇಸ್ಟ್ ಆಗ್ತಾ ಇಲ್ಲ ನಾನು. ಹಾಗೆ ಬೀನ್ಸ್, ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೀನ್ಸ್, ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ನಾನು ಸ್ಪೈಸಸ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಗರಂ ಮಸಾಲ, ಹಾಗೆ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಮತ್ತು ಉಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಪನ್ನೀರನ್ನ ತೊಗೊಂಡಿದ್ದೀನಿ. ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ. ಹಾಗೆ ಮಾಡಲಿಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ. ಇವೆಲ್ಲ ಪರೋಟಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಅದಕ್ಕೆ 5ರಿಂದ 6 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿನ ಬಿಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಅದನ್ನು ಕೂಡ 1 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ನೀವು ಕ್ಯಾಪ್ಸಿಕಮ್ ಕೂಡ ಹಾಕಬಹುದು. ನಾನು ಇಲ್ಲಿ ಕ್ಯಾಪ್ಸಿಕಮ್ನ ಹಾಕಿಲ್ಲ. ಹಾಗೆ ಇಲ್ಲಿ ನಾನು ತುರಿದು ಇಟ್ಟಿರುವಂತಹ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ. ನಾನು ತುರಿದ್ಬಿಟ್ಟು ಹಾಕಿದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಟಿರುವಂತಹ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕುದಿಸ್ಕೊಂಡು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ಹಿಡಿತಾ ಇರುತ್ತೆ, ಕೈ ಬಿಡದೆ ಸ್ವಲ್ಪ ಕಲಿಸ್ಕೊತಾ ಇರಿ. ಇವಾಗ ಇದಕ್ಕೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕಿದ್ದೀನಿ. ಕೊನೆಯದಾಗಿ ನಾನು ಪನ್ನೀರನ್ನು ಕೂಡ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಂತದಲ್ಲೇ ನೀವು ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಉಪ್ಪು ಬೇಕಾದರೆ, ಖಾರ ಬೇಕಾದರೆ ಇಲ್ಲೇ ಹಾಕ್ಕೊಳ್ಳಿ, ಆಮೇಲೆ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನೀಟಾಗಿ 1 ನಿಮಿಷಗಳ ಕಾಲ ಇದನ್ನು ಬಿಟ್ಬಿಡಿ. ನೋಡಿ ಬಿಟ್ಟು ಮತ್ತೆ ಕಲಿಸ್ತಾ ಇದ್ದೀನಿ. ಇದನ್ನು ತಣ್ಣಗಾಗೋಕೆ ಬಿಡಿ. ಈಗ ನಾನು ಮಾಡಿ ಇಟ್ಕೊಂಡಿರುವಂಥ ಸ್ಟಫಿಂಗ್ ತಣ್ಣಗಾಗಿದೆ. ಈ ರೀತಿ ಉಂಡೆಗಳನ್ನು ಕಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲವನ್ನು ಇದೇ ರೀತಿ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ನಾನು ಒಂದು ಬದಿಗೆ. ನೋಡಿ ಈಗ ನೆಕ್ಸ್ಟು ನಾವು ಸ್ಟಫಿಂಗ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ನಾವು ಹಿಟ್ಟನ್ನು ತೊಗೋಬೇಕಾಗುತ್ತೆ. ಈ ರೀತಿ ಹಿಟ್ಟಿನಲ್ಲಿ ಒಂದು ಸಾರಿ ಇಟ್ಕೊಳ್ಳಿ. ನೋಡಿ ನಾನು ಮಾಡೋ ರೀತಿ ಪರೋಟನ ಮಾಡಿ ಯಾವುದೇ ರೀತಿ ಅಷ್ಟೊಂದಾಗಿ ಸ್ಟಫಿಂಗ್ ಆಚೆ ಬರೋದಿಲ್ಲ. ನೋಡಿ ಈ ಚಪಾತಿಗಿಂತ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳಿ ಇದನ್ನು. ಅದು ನೋಡಲಿಕ್ಕೆ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇದೆ, ಚಪಾತಿಗಿಂತ ಸ್ವಲ್ಪ ಚಿಕ್ಕದಾಗೇ ಇದೆ. ನೋಡಿ ಈ ರೀತಿ ನೀಟಾಗಿ ಲಟ್ಟಿಸ್ಕೊಳ್ಳಿ. ಇವಾಗ ನಾನು ಉಂಡೆಗಳನ್ನ ಕಟ್ಕೊಂಡಿದ್ನಲ್ಲ ಸ್ಟಫಿಂಗು, ಅದನ್ನು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ನಾವು
ಈ ಹಿಟ್ಟಿನ 4 ಬದಿಯಲ್ಲಿ ಈ ರೀತಿ ಎಣ್ಣೆನ ಹಚ್ಕೋಬೇಕು. ಈ ರೀತಿ ಎಣ್ಣೆ ಹಚ್ಕೊಂಡಾಗ ಏನಾಗುತ್ತೆ ಅಂದರೆ ಪರೋಟ ಚೆನ್ನಾಗಿ ಉಬ್ಬುತ್ತೆ ಅಂತ. ಈ ರೀತಿ 4 ಬದಿಯಲ್ಲಿ ಕ್ಲೋಸ್ ಮಾಡಬೇಕು. ಯಾವುದೇ ರೀತಿ ಸ್ಟಫಿಂಗ್ ಅನ್ನೋದು ಆಚೆ ಬರೋದಿಲ್ಲ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸಿ ಈಗ ತುಂಬ ಭಾರ ಹಾಕದೆ ಮೃದುವಾಗಿ ಲಟ್ಟಿಸ್ಕೊಳ್ಳಿ. ನೀವು ಇದನ್ನು ಸ್ಕ್ವೇರ್ ಶೇಪಲ್ಲಾದರೂ ಮಾಡ್ಬೋದು, ಇಲ್ಲಾಂದರೆ ರೌಂಡ್ ಶೇಪಲ್ಲಾದರೂ ಮಾಡ್ಬೋದು. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ತುಂಬ ಗಟ್ಟಿಗೆ ಪ್ರೆಸ್ ಮಾಡಬೇಡಿ, ಸ್ಟಫಿಂಗ್ ಆಚೆ ಬರುತ್ತೆ. ಮತ್ತು ಈ ರೀತಿ ಹಿಟ್ಟನ್ನು ಹಾಕಿ ಮತ್ತೆ ನೀಟಾಗಿ ಲಟ್ಟಿಸ್ಕೊಳ್ಳಿ. ತುಂಬ ಭಾರ ಹಾಕಬೇಡಿ, ಓಕೆನಾ? ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ಹಂಚು ಕಾದಿದೆ. ಈಗ ಯಾವುದೇ ರೀತಿ ಎಣ್ಣೆ ಬೆಣ್ಣೆ ಏನೂ ಹಾಕೋಬೇಡಿ, ಹಾಗೆ ಸುಮ್ಮನೆ ಪರೋಟನ ಹಾಕ್ಕೊಳ್ಳಿ. ಮುಂಚೆನೇ ಏನೂ ಹಾಕಬಾರ್ದು ಪರೋಟಾಗೆ, ಓಕೆನಾ? ನೋಡಿ ಇವಾಗ ಮತ್ತೆ ತಿರುಗಿಸಿ ಹಾಕಿ 1 ನಿಮಿಷ ಬಿಟ್ಟು ಇವಾಗ ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಬೇಡ ಅಂದರೆ ಬೆಣ್ಣೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆನ ಯೂಸ್ ಮಾಡಿದ್ದೀನಿ. ನೋಡಿ ಸ್ವಲ್ಪ ಉಬ್ಬು ಬರ್ತಾ ಇದೆ. ನೋಡಿ ಇವಾಗ ಕೂಡ ಈ ಬದಿಗೂ ಕೂಡ ಎಣ್ಣೆನ ಹಾಕ್ಕೊಳ್ಳಿ 1 ಸ್ಪೂನಷ್ಟು. ನೋಡಿ ನಮಗೆ ಚಪಾತಿ ಅನ್ನೋದು ಮೇಲೆ ಕಾಣಿಸುತ್ತೆ, ಸ್ವಲ್ಪ ಉಬ್ಬಿರುತ್ತೆ ಅದು. ನೋಡಿ ಇವಾಗ ಪರೋಟ ರೆಡಿ ಆಯಿತು. ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಎಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗುವ.